ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ನಾವು ಇವತ್ತು ಒಂದು ಬೇಸಿಕ್ ಕ್ರೋಶಾ ಡಿಸೈನ್ನ ಕಲಿಯೋಣ. ಅದಕ್ಕೆ ಏನೇನು ಬೇಕು ಅಂದರೆ ನೋಡಿ, ಈ ಥರ ಗುಂಡು ಬೀಡ್ಸು, ರೌಂಡ್ ಬೀಡ್ಸ್ ಕೂಡ ತೊಗೋಬೋದು. ನೆಕ್ಸ್ಟು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ನೆಕ್ಸ್ಟು 6 ದಾರ ಸುತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಡಿಸೈನ್. ಫ್ರೆಂಡ್ಸ್, ಈ ಥರ ಬಟ್ಟೆಯಲ್ಲಿ ನಿಮಗೆ ಸ್ಯಾರಿಲಿ ಹಾಕಬೇಕಾದ್ರೆ ಪಲ್ಲು ಲಾಸ್ಟಿಂದ ಶುರು ಮಾಡ್ಕೊಳ್ಳಿ. ನೋಡಿ, ಈ ಥರ ನಾಟಾಗಿ ಇಟ್ಕೊಂಡು ಒಂದು ಸಿಂಗಲ್ ನಾಟ್ ಹಾಕೊಳ್ಳೋಣ. ನೋಡಿ, ನಾನು ಯಾವ ಥರ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅದೇ ರೀತಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡೋಣ. ಫ್ರೆಂಡ್ಸ್, ನಾವು ಯಾವುದೇ ರೀತಿ ಕುಚ್ಚು ಹಾಕಬೇಕಾದ್ರೆ 2 ಸಲ ಲಾಕ್ ಮಾಡಲೇಬೇಕು ಫ್ರೆಂಡ್ಸ್. ನೆಕ್ಸ್ಟು 2 ಚೈನ್ ಹಾಕೊಳ್ಳೋಣ. 1 2 ಆದಮೇಲೆ ಅದರ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಬಟ್ಟೆಗೆ ಈ ಥರ ಚುಚ್ಚಿಕೊಂಡು ನೆಕ್ಸ್ಟ್ ದಾರ ತಂದು ಸೂಜಿ ಮೇಲೆ ನೋಡಿ ಫ್ರೆಂಡ್ಸ್, ಇವಾಗ 3 ದಾರ ಆಯಿತು. ಅದರಲ್ಲಿ 2 ದಾರ 1 ಮಾಡೋಣ ಮತ್ತು 2 ದಾರ 1 ಮಾಡೋಣ. ಫ್ರೆಂಡ್ಸ್, ಇದು ಕಂಬಗಳಿಂದ ಶುರುವಾಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ಮೇಯ್ನ್ ಡಿಸೈನ್ ಬಂದು ಕಂಬಗಳು. ನಾವು ಎಷ್ಟು ಚೆನ್ನಾಗಿ ಕಂಬಗಳನ್ನ ಹಾಕ್ತೀವೋ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ಅದೇ ರೀತಿ ನೀಡಲ್ ಮೇಲೆ ದಾರ ತಂದು ಬಟ್ಟೆಗೆ ಚುಚ್ಚಿದ ಮೇಲೆ ನಮಗೆ ನೀಡಲ್ ಮೇಲೆ 3 ದಾರ ಆಗುತ್ತೆ. 2 ಮತ್ತು 2 ಮಾಡ್ಕೊಳ್ಳೋದು. ಸೇಮ್ ಅದೇ ರೀತಿ ಫ್ರೆಂಡ್ಸ್, ಬೇಸಿಕ್ ಡಿಸೈನ್. ನೋಡಿ, ದಾರ ತಂದು ಬಟ್ಟೆಗೆ ಲಾಕ್ ಮಾಡಿ 3 ದಾರ ಆಯಿತು. 2 ಫ್ರೆಂಡ್ಸ್, ಇದು ಬೇಸಿಕ್ ಡಿಸೈನ್ ಆಗಿರೋದ್ರಿಂದ ನಮಗೆ ಸ್ಯಾರಿ ಪೂರ್ತಿ ಇದೇ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಏನು ಅಂತಂದರೆ ತುಂಬ ಸಿಂಪಲಾಗಿ ಚೆನ್ನಾಗಿ ಕಾಣುತ್ತೆ ಕ್ರೋಶಾ ವರ್ಕಲ್ಲಿ. ಕಂಬಗಳನ್ನ ನಾವೇನು ಹಾಕ್ತಾ ಇದ್ದೀವಲ್ಲ ಫ್ರೆಂಡ್ಸ್, ಇದರ ಮಧ್ಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಗ್ಯಾಪ್ ಕೊಡಬಾರ್ದು. ಯಾಕೆಂದರೆ ಇದರಲ್ಲಿ ನಮಗೆ ಮೇಯ್ನ್ ಅಟ್ರಾಕ್ಷನ್ ಅನ್ನೋದು ಆ ಕಂಬಗಳು ಫ್ರೆಂಡ್ಸ್. ಹಾಗಾಗಿ ಅದ್ರ ಮಿಡಲಲ್ಲಿ ನಾವು ಯಾವುದೇ ರೀತಿ ಗ್ಯಾಪ್ನ ಕೊಡಬಾರ್ದು. ಪಕ್ಕನೇ ನೋಡಿ, ನಾನು ಹಾಕಿದ್ದೀನಲ್ಲ ಈ ಥರ ಪಕ್ಕನೇ ಹಾಕಬೇಕು. ನೆಕ್ಸ್ಟು ಒಂದು ಆರ್ಚಲ್ಲಿ ಒಂದು ಡಿಸೈನಲ್ಲಿ ನಮಗೆ 6 ಕಂಬಗಳನ್ನ ಹಾಕ್ಬೋದು. ನಿಮಗೆ ಬೇಕು ಅಂದರೆ ಒಂದು ಎಕ್ಸ್ಟ್ರಾ ಕೂಡ ಹಾಕೋಬೋದು. 7 ಕಂಬ 8 ಕಂಬ ಕೂಡ ಹಾಕೋಬೋದು. ಬೇಸಿಕ್ಕಾಗಿ ನಾನಿಲ್ಲಿ 6 ಹಾಕ್ಕೊಂಡಿದ್ದೀನಿ. 6 ಹಾಕಿದ್ಮೇಲೆ 3 ಚೈನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ ದಾರ ಅಂತಂದು ನೀಡಲ್ ಮೇಲೆ ಮತ್ತೆ 3 ದಾರ ಆಯಿತು. 2 ದಾರ 1 ಮಾಡೋಣ ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೆ ಅಲ್ಲಿ ಕುಚ್ಚು ಬರುತ್ತೆ, ಹಾಗಾಗಿ ನಾನು ಬೀಡ್ಸ್ ಹಾಕಿಲ್ಲ. ನೆಕ್ಸ್ಟಲ್ಲಿ ಬೀಡ್ಸ್ ಬರುತ್ತೆ. ನೋಡಿ, ಸೇಮ್ ಅದೇ ರೀತಿ ಎಲ್ಲ ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬ ಈಸಿ ಇದೆ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಆರಾಮ್ಸೆ ಹಾಕೋಬೋದು, ಏನೂ ಕಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ಕುಚ್ಚು ಡಿಸೈನ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದೇ ರೀತಿ ನಾವು ಒಂದ್ರ ಪಕ್ಕ ಒಂದು ಕಂಬಗಳನ್ನ ಮಾಡ್ಕೋಬೇಕು. ಯಾವುದೇ ರೀತಿ ಗ್ಯಾಪ್ ಕೊಡಬಾರ್ದು ಫ್ರೆಂಡ್ಸ್. ಗ್ಯಾಪ್ ಏನಾದರೂ ಕೊಟ್ಟರೆ ಈ ಡಿಸೈನ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಈ ಡಿಸೈನ್ ಬಂದು ಮೇಯ್ನ್ ಕಂಬಗಳೇನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ನಾನು ಈಗ 2 ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಬೀಡ್ ಈ ರೀತಿ ದಾರನ ಮೇಲೆ ತಂದು ನೀಡಲಿಗೆ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ದಾರದಲ್ಲಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟು ಈ ರೀತಿ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, 2 ಮತ್ತು 2 ನೋಡಿ,
ಬೀಡ್ ಲಾಕ್ ಮಾಡಿದ್ರೆ ನಮಗೆ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ಲಾಕ್ ಮಾಡಬೇಕಾದ್ರೂ ಅಷ್ಟೇ ತುಂಬ ದೂರ ನೀವು ಲಾಕ್ ಮಾಡ್ಕೋಬೇಡಿ. ಅದೇನು ಬೀಡ್ ಡಿಸ್ಟೆನ್ಸ್ ಇರುತ್ತಲ್ಲ ಸೇಮ್ ಮೆಷರಲ್ಲೇ ನೀವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಸೇಮ್ ಅದೇ ರೀತಿ ಪಕ್ಕದಲ್ಲಿ ಯೂನಿಫಾರ್ಮ್ ಆಗಿ ನೀವು ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ಹಾಕಿರೋದ್ರಲ್ಲಿ ತುಂಬ ಮೋಸ್ಟ್ ಡಿಸೈನ್ ಫ್ರೆಂಡ್ಸ್ ಇದೆ, ಅಂದರೆ ತುಂಬ ಜನಕ್ಕೆ ಹಾಕ್ಕೊಟ್ಟಿದ್ದೀನಿ. ಕಸ್ಟಮರ್ ಕೂಡ ತುಂಬ ಇದೇ ಡಿಸೈನ್ನ ನಮ್ಮ ಹತ್ರ ಹಾಕಿಸ್ಕೊಂಡಿದ್ದಾರೆ. ಇದಕ್ಕೆ ನೀವು ಪ್ರೈಸ್ ಬಂದು 250 to 350ವರೆಗೆ ನೀವು ಆರಾಮ್ಸೆ ಚಾರ್ಜ್ ಮಾಡ್ಕೋಬೋದು, ಡಿಪೆಂಡ್ ಅಪಾನ್ ಯುವರ್ ಏರಿಯಾ. ನೋಡಿ ಇದೇ ರೀತಿ ಕಂಬಗಳನ್ನ ಹಾಕ್ಕೋಬೇಕು. ನಾನಿಲ್ಲಿ ಪ್ರತಿಯೊಂದಕ್ಕೂ 6 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಹಿಂಗೆ ಡಿಸೈನ್ ಯಾವ ರೀತಿ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕ್ಕೋಬೋದು. ನೋಡಿ ಈ ರೀತಿ ಮೊದಲಿಗೆ 6 ಕಂಬಗಳನ್ನ ಮಾಡಿಕೊಂಡು 3 ಚೈನು ಮತ್ತು 6 ಕಂಬಗಳು ಮತ್ತು ಬೀಡು, ನೆಕ್ಸ್ಟ್ 6 ಕಂಬಗಳನ್ನ ಮಾಡಿಕೊಂಡು ಮತ್ತು ನಮಗೆ ಚೈನಿಗೆ ಹಾಕೋತಾ ಇದ್ದೀನಿ. ಇದೇ ರೀತಿ ಫ್ರೆಂಡ್ಸ್ ಒಂದು ಕುಚ್ಚು ಒಂದು ಬೀಡ್ಸು, ಒಂದು ಕುಚ್ಚು ಒಂದು ಬೀಡ್ಸು, ಸ್ಯಾರಿ ಪೂರ್ತಿ ಇದೇ ಡಿಸೈನ್ ನಮಗೆ ಕಂಟಿನ್ಯೂ ಆಗುತ್ತೆ. ನಿಮಗೆ ಬೀಡ್ಸ್ ಬೇಡ ಅಂತಂದರೆ ಆ ಬೀಡ್ಸ್ ಬದಲು ನೀವಲ್ಲಿ 3 ಚೈನ್ ಹಾಕ್ಕೊಂಡ್ರೆ ನಿಮಗೆ ಸ್ಯಾರಿ ಪೂರ್ತಿ ಕಂಪ್ಲೀಟಾಗಿ ಕುಚ್ಚುಗಳೇ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ನಾವು ಸ್ಯಾರಿ ಪೂರ್ತಿ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕಂಬಗಳನ್ನ ಹಾಕ್ಕೋಬೇಕು. ಕೊನೆಯದಾಗಿ ನಾವು ಯಾವ ರೀತಿ ಹಾಕ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಡಿಸೈನ್ ಮುಗಿದ ಮೇಲೆ ನಮಗೆ 2 or 3 ಚೈನ್ ಹಾಕ್ಕೊಂಡು ಅದಾದಮೇಲೆ ನಾವು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ನೀವು ಹಾಗೆ ಕಟ್ ಮಾಡಿದ್ರೆ ಏನಾಗುತ್ತೆ, ಆ ಡಿಸೈನ್ ಏನಾದರೂ ಬಿಚ್ಚೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು 2 or 3 ಚೈನ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ರೆ ನಮಗೆ ಡಿಸೈನ್ ಯಾವ ರೀತಿ ಹಾಳಾಗೋದಿಲ್ಲ, ತುಂಬ ನೀಟಾಗಿರುತ್ತೆ. ಇದನ್ನು ನಾವು ಟರ್ನ್ ಮಾಡಿಕೊಂಡು ಡಿಸೈನ್ ಏನಿರುತ್ತಲ್ಲ ಬ್ಯಾಕ್ ಸೈಡಲ್ಲಿ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಗಮ್ ಹಾಕಿ ಅಂಟಿಸ್ಕೊಳ್ಳೋಣ. ಅದು ಡ್ರೈ ಆದಮೇಲೆ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ನಮಗೆ ನೀಟಾಗಿ ಕಾಣುತ್ತೆ ಅಷ್ಟೇ. ನೀವು ಬಿಗಿನಿಂಗಲ್ಲೂ ಕೂಡ ಇದೇ ರೀತಿ ಗ್ಲೂ ಹಾಕಿ ಥ್ರೆಡ್ನ ಸ್ಟಿಕ್ ಮಾಡ್ಕೋಬೋದು. ಎಂಡಲ್ಲೂ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಯಾವುದೇ ರೀತಿ ಡಿಸೈನ್ ನಮಗೆ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ನಾನು ಒಂದು ಆಲ್ರೆಡಿ ಕುಚ್ಚು ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮ್ಗೊಂದು ತೋರ್ಸೋಕ್ಕೆ ಇನ್ನೊಂದು ಕುಚ್ಚು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ನಾನು 127 ದಾರ ಸುತ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ದಪ್ಪ ತೊಗೊಂಡು ಏನಾಗುತ್ತೆ, ನಾವು ಕ್ರೋಶಾ ಡಿಸೈನ್ ವರ್ಕ್ ಮಾಡಬೇಕಾದ್ರೆ ಜಾಸ್ತಿ ಎಳೆ ದಾರನ ತೊಗೋಬಾರ್ದು. ಆವಾಗ ನಮಗೆ ಕ್ರೋಶಾದು ಅಷ್ಟು ಹೈಲೈಟಾಗಿ ಕಾಣೋದಿಲ್ಲ, ಕುಚ್ಚು ತುಂಬ ದಪ್ಪ ಕಾಣುತ್ತೆ. ನಾವು ಬೇಬಿ ಕುಚ್ಚಿಗೆ ಹಾಕಬೇಕಾದ್ರೆ 147 157 ಕೂಡ ತೊಗೋಬೋದು, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಕ್ರೋಶಾ ಹಾಕಬೇಕಾದ್ರೆ ನಾವು ಕುಚ್ಚುಗಳನ್ನ ಸ್ವಲ್ಪ ನೋಡ್ಕೊಂಡು ತೊಗೋಬೇಕಾಗುತ್ತೆ. ನಾನು ಇಲ್ಲಿ 127 ದಾರ ತೊಗೊಂಡಿದ್ದೀನಿ. ಡಬಲ್ ಮಾಡಿದಾಗ ನನಗೆ 242 ದಾರ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು 3 ನಾಟ್ಸ್ ಹಾಕೊಳ್ಳೋಣ. ಆವಾಗ ನಮಗೆ ಸೆಕ್ಯೂರಾಗಿ ಸ್ಟಿಫ್ ಆಗಿರುತ್ತೆ. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡ್ರೆ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ನಾವು ಅದು ಕುಚ್ಚು ಕಟ್ ಮಾಡ್ಕೋಬೇಕಾದ್ರೆ ಅಷ್ಟೇ ತುಂಬ ಉದ್ದ ಕಟ್ ಮಾಡ್ಕೋಬಾರ್ದು. ನೋಡಿ ಒಂದು ಕುಚ್ಚು ಒಂದು ಬೀಡು, ಒಂದು ಕುಚ್ಚು ಒಂದು ಬೀಡು. ಕುಚ್ಚು ಯಾವ ರೀತಿ ಇರಬೇಕು ಅಂತಂದರೆ 3/4 ಇಂಚು, ಅದಕ್ಕಿಂತ ಸ್ವಲ್ಪ
ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಆವಾಗ ನಮಗೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.